ಕಾಪಾಡು ಅಂತ ಎಷ್ಟು ದಿವಸ ಕೇಳ್ತಾ ಇರೋದು ನಿನ್ನ. ನಿನಗೆ ಕಿವಿ ಕೇಳಿಸಲ್ಲ, ಕಿವಿಡ ನಿನಗೆ. ನೋಡು, ನಾ ಕೇಳೋವರೆಗೂ ಕೇಳ್ತೀನಿ, ಆಮೇಲೆ ನನಗ್ ಕೋಪ ಬಂದು ನಿನ್ ಮುಖ ಸಹಿತ ನೋಡೋದ. ಓಹೋ, ತುಳಸಿ ಪೂಜೆ ಮಾಡಿ ಮಂಗಳಾರತಿ ತಂದಿದ್ದೀನಿ, ತಗೊಳ್ಳಿ. ಮಂಗಳಾರತಿ ತಂದಿರುವಳು ಮಂಗಳೇ, ನೋಡಿ ತಣಿಯದಿ ಕಂಗಳೇ. ಮನೆಯೊಳಗಿರುವುದು ಬರೀ ತಂಗಳೇ. ಮಂಗಳ, ಮಧ್ಯಾಹ್ನಕ್ಕಿದ್ದೆ ಈಗಿನ ಕಾಫಿನ ಬಿಸಿನೀರು ಕಾಯಿಸಿದೇನೆ. ಏನಿದೆ ಅಂತ ಈ ಮನೇಲಿ ಕಾಫಿ ಕಾಯಿಸೋದಕ್ಕೆ? ಮನೇಲಿ ಕೇಳೋದೇನೋ, ಪಕ್ಕದ ಮನೇಲಿ ಕೇಳಬೇಕಾಗಿತ್ತು. ಅಕ್ಕಿ ಬೇಳೆಯನ್ನು ಹಿಡಿದು ಇದ್ದಿನ ತನಕ ಇಸ್ಕೊಂಡಾಯ್ತು. ಹೌದೇ? ಕಾಫಿ ಕೇಳಲಿಲ್ವಲ್ಲ? ಸದ್ಯ ಅದೊಂದು ಕೇಳಿಲ್ಲ. ಅಮರೇ ಅಮರೇ, ರಾಮಕ್ಕ ಬಂದಾಳೆ. ಅವಳ ಕಣ್ಣು ನಾವೇ ಬರ್ತೀನಿ, ಮುಗಿದೋ ಹೋಯ್ತು. ಅಡಿಗೆ ಒಳಗೆ ಅಡಿಗೆ ಒಳಗ್ ನಡಿಗೆ ಬಂದೆ. ಏನ್ ರಾಮಕ್ಕ, ಬಹಳ ಹೊತ್ತು ಹೋಗುದೇನು? ಒಳಗಡೆ ಏನ್ ಮಾಡ್ತಿದ್ರಿ? ಪಾತ್ರೆ ಉಜಿತಾ ಇದ್ದೆ. ನೀವ್ ಗಂಡ್ಸಾಗಿ ಯಾಕೆ ಹುಟ್ಟಿದ್ರಿ? ನನ್ ತಪ್ಪೇನು? ಹಾಲು ತಂದಿದ್ಯಾ ತಾನೆ? ಕೊಡು ಕೊಡು. ಬಾಕಿ ಕೊಡು. ಯೋ, ಹಿಂದಿನ ಬಾಕಿ ಕೊಡ ತನಕ ಹಾಲು ಕೊಡಕ್ಕಿಲ್ಲ. ನೋಡು, ನೀನ್ ಬಾಕಿ ಏನೋ ಲೆಕ್ಕಾಚಾರ ಏನೋ ಎಲ್ಲ ನನ್ನ ಹೆಂಡತಿ ಗೊತ್ತು. ಅವಳು ಬರ್ಲಿ, ಕೊಡಿಸ್ತೀನಿ. ಬರ್ತಾಳೆ. ಯೋ, 3 ತಿಂಗಳಿಂದ ನಿಮ್ಗೆ ಹೇಳ್ತಾ ಇದೆಯಲ್ಲ, ನೀವ್ ಹೇಳ್ತಿ ಹೋಗಿರೋದು ಎಲ್ಲಿಗೆ? ತವರು ಮನೆಗೆ ಹೋಗಿದ್ದಾಳೆ. ಮದುವೆ ಆದ ದಿವಸದಿಂದ ಮನೆಗೆ ಹೋಗಿರ್ಲಿಲ್ಲ. ಬರೋದು ಸ್ವಲ್ಪ ನಿಧಾನ ಆಗುತ್ತೆ. ಬರ್ತಾಳೆ. ಬದ್ದೆ ಹೋದ್ರೆ ಬೇಡ ಬಿಡು, ಬೇರೆ ಮದುವೆ ಮಾಡ್ಕೋತೀನಿ. ಸ್ವಾಮಿ, ನಿನಗೆ ವಯಸ್ಸು? ಸಾಕು ನಿಂತಯ್ಯ ನಿನ್ ಮಾತು. ಮೊದ್ಲು ನೀನ್ ಏನ್ ತಿನ್ಕರ್ಸು, ನನ್ ಬಾಕಿ ತೀರ್ಸು. ಹಿಂದೆ ಹೋದ್ರೆ ಬೀದಿ ಲೋಕತ ನಿನ್ ಪಂಚೆ ಕಿತ್ಕೊಂಡು ಕಾಯ್ತಾನು. ಏನಿದು? ಎಷ್ಟ್ ದಿವಸ ಹಾಲಿಗೆ ನೀರ್ ಹಾಕ್ತಿದ್ದೆ, ಈಗ ನೀರಿಗೆ ಹಾಲು ಹಾಕಿದೀಯಲ್ಲ, ಇದೇನ್ ಅನ್ಯಾಯ? ಅನ್ಯಾಯ? ಯೋ, ನೀನ್ ಮಾಡೋ ಕ್ಯಾಸ್ ವ್ಯಾಪಾರಕ್ಕೆ ಇದ್ ಸಾಕು, ಕುಡ್ಕ ಹೋಗು. ಮಗ, ಅವಳು ಹಣ ಅಂತ ಕಣ್ಣೀರ್ ಹಾಕಿದ್ಲು. ಕಣ್ಣೊರೆಸ್ದೆ, ಸಮಾಧಾನ ಮಾಡಿದೆ, ಹಾಲು ಕೊಟ್ರು. ನೀವ್ಯಾಕ್ರಿ ಅವನ್ನ ಮುಟ್ಟಿಕೊಂಡು ಹೊರಸಿದ್ರಿ? ಹಾಗಲ್ಲ ಕಣೆ, ಅವಳು ಕಣ್ಣು ನಾನು ಹಣ ಕಂಡೆ, ಅದಕ್ಕೆ ಒರೆಸಿ ಮರೆಸ್ದೆ. ಹಾಲು ಕಾಯ್ತು. ಅಷ್ಟೇ ತಾನೇ? ನಾನು ಅಲ್ವೇನೆ ನಿನ್ನ ಯಜಮಾನ? ಮನೆ ಯಜಮಾನ ಬಾಡಿಗೆ ಕೇಳಕ್ ಬಂದಿದ್ದಾನೆ. ನೀವು ಇದನ್ನ ಕಾಯ್ರಿ. ಹೋಗಿ ಇದಾರೆ ನಮ್ಮ ನಿಮ್ಮ ಯಜಮಾನ್ರು? ಇಲ್ಲ. 6 ತಿಂಗಳ ಬಾಡಿಗೆ ಕೊಟ್ಟಿಲ್ಲ. ಯಾವಾಗ ಕೇಳಿದ್ರೆ ಊರಾಗಿಲ್ಲ ಅಂತಾರೆ. ಯಾವ ಊರಿಗೆ ಹೋಗಿದಾರಮ್ಮ? ಏರೋಪ್ಲೇನ್ ಅಲ್ಲಿ ಕೂತ್ಕೋಬೇಕು ಅಂತ ಆಸೆ ಆಗ್ತಾ ಇದೆ ಮಂಗಳ ಅಂತ ಇದ್ರು. ಏರೋಪ್ಲೇನ್ ಅಲ್ಲಿ ಕೂತು ಸ್ವರ್ಗ ಹತ್ತಿರದಲ್ಲಿ ಇದೆ ಅಂತ ಹೋಗಿದಾರೋ ಏನೋ. ಅವರಿಗೆ ಲಕ್ಷ್ಮಿನ ಕಂಡ್ರೆ ಪಂಚ ಪ್ರಾಣ. ಲಕ್ಷ್ಮಿನ ಕಂಡು ಮಾತಾಡ್ಕೊಂಡು ಬರಕ್ ಹೋಗಿದಾರೋ ಏನೋ. ನೀವೇ ಸ್ವಲ್ಪ ಸ್ವರ್ಗಕ್ಕೆ ಹೋಗಿ ನೋಡ್ಕೊಂಡು ಬನ್ನಿ. ನಾನೇ ಯಾಕಮ್ಮ ಸ್ವರ್ಗಕ್ಕೆ ಹೋಗ್ಲಿ? ನಾನು ವೀರಶೈವ, ಹೋದ್ರೆ ಕೈಲಾಸಕ್ಕೆ ಹೋಗೋದು. ಸರಿ, ನೀವು ಅಲ್ಲಿಂದಲೇ ಟ್ರಂಕಲ್ ಮಾಡಿ ತಿಳ್ಕೊಳ್ಳಿ. ನಾನ್ ಕೈಲಾಸಕ್ಕೆ ಹೋಗಿ ಟ್ರಂಕಾಲ್ ಮಾಡಿ ಲುಕ್ಸಾನ್ ಮಾಡ್ಕೊಳ್ಳ? ಅವ್ರೆಲ್ಲಾದ್ರೂ ಹೋಗ್ಲಿ, ಮನೆ ಬಿಟ್ಬಿಡಿ. ಮನೆ ಯಾಕೆ, ಪ್ರಾಣನೇ ಬಿಡ್ತೀನಿ. ಒಳಗಡೆ ಇರೋ ತೊಲೆಗೆ ನೇಣು ಹಾಕೊಂಡು ಸಾಯ್ತೀನಿ. ನನ್ ಮನೇಲಿ ನೇಣು ಹಾಕೊಂಡ್ರೆ ನನ್ ಬಾಯಿ ಮಣ್ಣು ಬೀಳುತ್ತಮ್ಮ. ಅಯ್ಯ, ಸತ್ತವಳು ನನ್ನ ಬಾಯಿಗೆ ಮಣ್ಣು ಹಾಕ್ರೆ ಬದುಕಿರೋರು ನಿಮ್ ಬಾಯಿಗೆ ಯಾರಿಗೆ ಮಣ್ಣು ಹಾಕ್ತಾರೆ? ಒಂದ್ ಹೊಸ ಹಗ್ಗ ತಂದ್ಕೊಡಿ, ಬೇಗ ಪ್ರಾಣ ಹೋಗುತ್ತೆ. ನೋಡಿ, ಈ ಮನೇಲಿ ಹೆಂಗ್ಸು ನೇಣು ಹಾಕೊಂಡು ಪಿಚಾಚಿ ಆಗ್ಯಾವಳೆ ಅಂತ ಯಾರು ಬಾಡಿಗೆಗೆ ಬರಲ್ಲ. ನಿಮಗೆ ಸಾಯ್ಬೇಕು ಅಂತ ಆಸೆ ಇದ್ರೆ ನನ್ನ ಜೊತೆಲಿ ಬನ್ನಿ, ಮುನ್ಸಿಪಾಲ್ಟಿ ಮರ ತೋರಿಸ್ತೀನಿ, ಅಲ್ಲಿ ನೇಣು ಹಾಕೊಳ್ಳಿ. ಅಪ್ಪ, ಕಷ್ಟವೋ ಸುಖವೋ ಮದುವೆ ಆಗಿ ಬಂದಾಗಿಂದಲೂ ಈ ಮನೆ ಒಳಗಡೆ ಇದೀನಿ. ಹೊಸಲು ದಾಟಿ ಹೊರಗೆ ಹೋದವಳೇ ಅಲ್ಲ. ಈಗ ಅವರು ಮನೇಲಿಲ್ಲ. ಸಾಯೋದಕ್ಕೆ ಅಂತ ಯಾಕೆ ಹೊರಗೆ ಹೋಗ್ಲಿ? ಇಲ್ಲೇ ಈ ಮನೇಲಿ ಒಳಗಡೆ ಇರೋ ತೊಲೆಗೆ ನೇಣು ಹಾಕೊಂಡು ಸಾಯ್ತೀನಿ. ಅಯ್ಯೋ, ಹಂಗ್ ಮಾಡ್ಬೇಡಿ. ನಿಮ್ ಗಂಡ ಬರೋವರೆಗೂ ಬದುಕಿರಿ. ಯಾಕೆ ಬದುಕಿರ್ಲಿ? ಹೊಟ್ಟೆಗಿದ್ರು ತಾನೆ. ಅನ್ನದ ಮುಖ ಕಂಡು 6 ದಿನ ಆಯ್ತು. ಇನ್ನು ತಡಿಲಾರೆ, ನೇಣು ಹಾಕೊಂಡು ಸಾಯೋದೇ ಖಂಡಿತ. ಅಯ್ಯೋ, ತಗೊಳ್ಳಿ 10 ರೂಪಾಯಿನ. ಅಕ್ಕಿ ಬೆಳೆ ತಂದ್ಕೊಂಡು ನಿಮ್ ಗಂಡ ಬರೋವರೆಗೂ ಬದುಕಿರಿ. ತಗೊಳ್ಳಿ. 10 ರೂಪಾಯಿ ಖರ್ಚಾಗೋ ತನಕ ಬದುಕಿರ್ತೀನಿ. ತಿರುಗಿ ನಿಮ್ಗೆ ನೇಣು ಹಾಕಬೇಕು ಅಂತ ಆಸೆ ಆದ್ರೆ ನಾನು ಹೇಳಿ ಕಳ್ಸಿ, ನಾನು ಬರ್ತೀನಿ. ನೋಡ್ರಿ ಇಲ್ಲಿ. ಪರವಾಗಿಲ್ಲ ಕಣೆ ನೀನು. ನಾನು ಅವಳು ಕಣ್ಣು ಒರೆಸಿದ್ರೆ ನೀನು ಇವನು ಏಮಾಡ್ತಿದ್ಯಲ್ಲೇ. ಹಣ ಕೇಳಕ್ ಬಂದವನ ಹತ್ರ ಹಣ ತಗೊಂಡಿದ್ಯಲ್ಲ. ಅಯ್ಯೋ ಮಗಳೇ, ಸುಮ್ನಿರಿ. ನಿಮ್ ಮಂಗಳೆಲ್ಲ ಸಾಕು. ಮೊದ್ಲು ಅಂಗಡಿಗೆ ಹೋಗ್ಬಿಟ್ಟು ಅಕ್ಕಿ, ಬೇಳೆ, ಬೆಲ್ಲ, ಸೌದೆ ಎಲ್ಲ ತಗೊಂಬನ್ನಿ. ಇನ್ನು 3 ದಿನ ನೆಮ್ಮದಿಯಾಗಿರ್ಬೋದು. ಅದನ್ನೆಲ್ಲ ನೋಡ್ಬೋದು.
ತರ್ತೀನಿ ಅನ್ನೋದು ಅದ್ಯಾಕ್ರಿ? ಅದ ಕಡೆ ಇದನ್ನ ನೋಡಿ ಅವನ ಕಿತ್ಕೊಂಡ್ಬಿಟ್ರೆ ಏನ್ ಮಾಡಿ? ಅಯ್ಯ ಒಳ್ಳೆ ಗಂಡಸು ರೀ, ಸೊಂಟದಲ್ಲಿ ತಿನ್ಸ್ಕೊಂಡು ಮುಸ್ಕ್ ಹಾಕೊಂಡು ಹೋಗಿ. ಹೌದು ಕಡೆ, ಹೌದೌದು. ನಾವು ಈ ಊರಿಗೆ ದತ್ತು ಮಕ್ಕಳಿದ್ದಾರೆ, ಅವನು ನೋಡಿದ್ರೆ ಯಾರು ಇಲ್ಲ, ಇರೋದೇ ಇಬ್ರು. ಅವ್ರಿಬ್ರು ಗುಗ್ಗುಗೋಲು. ಗಲಾಟೆ ಮಾಡಿ ಹೇಗಾದ್ರೂ ತಪ್ಪಿಸ್ಕೋಬೇಕು. ಹಂಗೆ ಮಾಡೋಣ. ಏನೋ ಗಲಾಟೆ? ಇಟ್ಟಿರೋ ಇಲ್ವಾ? ನಾಳೆ ಹೇಳ್ತಾ ಇದ್ದೀನಿ. ಏನೋ ನಮ್ ಗತಿ ಈ ತರ ಆಗೋಯ್ತು. ಮಾಡ್ತೀಯೋ? ಏನ್ರ ಇಬ್ರು ಇಲ್ಲಿ ಕೂತಿದ್ದೀರಿ? ನಾವು ಕೂತಿಲ್ಲ, ಅವ್ರನ್ನ ಕುಂಡ್ರು. ಯಾರು? ಬೀಗಾನೆ ಹಾಕಿಲ್ಲ, ಚಿಲ್ಕ ತೆಗೆದು ಹೊರಗಡೆ ಬರಕ್ಕಾಗ್ತಿಲ್ವಾ? ಬಾಗಿ ತಗೊಂಡು ಹೊರಗಡೆ ಬಂದೆ ಡಬ್ಬಲ್ಲ ಬೇಕು. ಅದಕ್ಕೆ ನಿಮ್ ತಲೆಯಲ್ಲಿ ಜಡಿ ಮಣ್ಣು ತುಂಬಿರೋದು. ಗುಗ್ಗುಗಳು ಅಂತಿರೋದು ನಿಮ್ಗೆ. ಎದ್ ಬನ್ನಿ. ಇವನ ಗುಗ್ಗು $397, $727 ಬನ್ನಿ, ನಿಮ್ಮನ್ನೇ ಕೇಳ್ತಾ ಇರೋದು. ಲಾಕಪ್ನಲ್ಲಿದ್ದ ಕೇಡಿಗಳು ಏನಾದ್ರು ನಿಮ್ಮನ್ನೇ ಕೇಳ್ತಾ ಇರೋದು. ಸರ್, ಒಳಗಡೆ ಗಲಾಟೆ ಮಾಡ್ತಾ ಇದ್ರು ಸರ್. ಗಲಾಟೆ ನಿಲ್ಸಲ್ಲ ಅಂತ ಒಳಗಡೆ ಹೋದ್ವಿ. ಅವ್ರು ನಮ್ಮನ್ನೇ ಹೊಡೆದಾಕಿ ಕೂಡ ಹಾಕೊಂಡು ಹೋಗ್ಬಿಟ್ರು ಸರ್. ಹೀಗೆ ಕೆಲಸ ಮಾಡೋದು? ಈ ವಿಷಯ ಏನಾದ್ರೂ ಐಜಿಪಿ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ಇರ್ರೆಸ್ಪಾನ್ಸಿಬಲ್ ರಾಸ್ಕಲ್ಸ್, ನಿಮ್ಮ ಅವಿವೇಕದಿಂದ ನನ್ನ ಬೈಕ್ ಮಾಡ್ಬಿಡುತ್ತೆ. ನಿಮ್ಮ ಅಜಾಗರೂಕತೆಯಿಂದ ನನಗೂ ಕೆಟ್ಟ ಹೆಸರು, ಡಿಪಾರ್ಟ್ಮೆಂಟ್ಗೂ ಕೆಟ್ಟ ಹೆಸರು. ಹಲೋ, ಕಂಟ್ರೋಲ್ ರೂಮ್. ನಾನು ಪೊಲೀಸ್ ಸ್ಟೇಷನ್ ನಂಬರ್ 36 ಸಬ್ ಇನ್ಸ್ಪೆಕ್ಟರ್ ಅಶೋಕ್ ಮಾತಾಡ್ತಿದ್ದೆ. ಅರೆಸ್ಟ್ ಮಾಡಿ ಲಾಕಪ್ನಲ್ಲಿಟ್ಟಿದ್ದ 6 ಜನ ಕೇಳಿಗಳು ತಪ್ಪಿಸ್ಕೊಂಡಿದ್ದಾರೆ. ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೂ ಪೆಟ್ರೋಲ್ ಮಾಡ್ತಿರೋ ಎಲ್ಲ ಯೂನಿಟ್ಸ್ಗಳಿಗೂ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಅರೆಸ್ಟ್ ಮಾಡಿ ಅಂತ ಇನ್ಫಾರ್ಮೇಶನ್ ಕೊಡಿ. ಹಾ 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 ಡೀಟೇಲ್ಸು, ಫೋಟೋಸು ಆಮೇಲೆ ಕಳಿಸ್ಕೊಡ್ತೀನಿ. ಹಾ, ಥ್ಯಾಂಕ್ ಯು ವೆರಿ ಮಚ್. ಏನ್ ಬಂದಿದೆ ಸರ್ ಐಜಿಪಿ ಅವರಿಂದ ಆರ್ಡರ್? ತುಂಬಾ ಯೋಚನೆ ಮಾಡ್ತಾ ಇದ್ದೀರಲ್ಲ. ನೀವು ಮಾಡಿದ ಮುಟ್ಟಾಳ್ತನಕ್ಕೆ ನನಗೆ ಶಿಕ್ಷೆ ಆಗಿದೆ. ನೆಗ್ಲಿಜೆನ್ಸ್ ಆಫ್ ಡ್ಯೂಟಿ ಅಂತ ನನ್ನ ಕೆಲಸದಿಂದ ಸಸ್ಪೆಂಡ್ ಮಾಡಿದ್ದಾರೆ. ನಮ್ಗೇನು ಆಗ್ಲಿಲ್ವಲ್ಲ ಸರ್? ನಿಮ್ಗೇನಪ್ಪ ಆಗುತ್ತೆ? ಈ ಸ್ಟೇಷನ್ ಹೆಡ್ ನಾನೇ ತಾನೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನ್ ತಾನೇ ಅನುಭವಿಸ್ಬೇಕು. ಹೈಯರ್ ಆಫೀಸರ್ನ ನೋಡಿ ಯಾರಿಗೆ ಚಾರ್ಜ್ ವಹಿಸ್ಕೊಡು ಅಂತ ಹೇಳ್ತಾರೋ ಅವ್ರಿಗೆ ಚಾರ್ಜ್ ಕೊಟ್ಟು ನಾನೇ ಮನೆಗೆ ಹೋಗ್ತೇನೆ. ಯಾಕೆ ಹೀಗಿದ್ದೀರಾ? ಮೈ ಹುಷಾರಿದೆ? ಮೈಗೇನೋ ಹುಷಾರಾಗಿದೆ, ಆದ್ರೆ ಮನಸ್ಸು ಚೆನ್ನಾಗಿಲ್ಲ. ಯಾಕಣ್ಣ, ಏನಾಯ್ತು? ಲಂಚ ತಗೊಂಡು ಕೇಡಿಗಳನ್ನೆಲ್ಲ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟೆ ಅಂತ
ನನ್ನನ್ನು ಸಸ್ಪೆಂಡ್ ಮಾಡಿದ್ರಮ್ಮ. ಸಸ್ಪೆಂಡ್ ಮಾಡಿದಾರಾ? ಪೊಲೀಸ್ ಕೆಲಸಕ್ಕೆ ಸೇರಿದಾಗಿಂದಲೂ ಸತ್ಯವಾಗಿ ಆತ್ಮಸಾಕ್ಷ್ಯ ಕೆಲಸ ಮಾಡ್ಕೊಂಡು ಬಂದೆ. ಪ್ರಮೋಷನ್ ಮೇಲೆ ಪ್ರಮೋಷನ್ ತಗೊಂಡು ಸಬ್ ಇನ್ಸ್ಪೆಕ್ಟರ್ ಅದೇ. ನನ್ನ ಸತ್ಯಕ್ಕೆ, ನ್ಯಾಯಕ್ಕೆ, ಆತ್ಮಸಾಕ್ಷಿಗೆ ಸಿಕ್ಕ ಬೆಲೆ ಸಸ್ಪೆಂಡ್. ತುಂಬಾ ಅವಮಾನ ಬಂತು. ಈ ಅವಮಾನನ ನನ್ನಿಂದ ಸಹಿಸಕ್ ಸಾಧ್ಯ ಇಲ್ಲ. ನನಗಿಂತ ಕೆಟ್ಟ ಹೆಸರನ್ನ ತಂದವ್ರನ್ನ ಹಿಡಿದು ಕೋರ್ಟ್ನಲ್ಲಿ ನಿಲ್ಲಿಸಿ ಕರ್ತವ್ಯ ಶ್ರದ್ಧೆನ ಸಾಬೀತು ಮಾಡದೆ ಹೋದ್ರೆ ನನ್ನ ಹೆಸರು ಅಶೋಕನೇ ಅಲ್ಲ. ಆಯ್ತು, ಇವತ್ತು ಅವ್ನ ಸೊಕ್ಕೆಲ್ಲ ಅಡೋಯ್ತು. ಏನ್ ಮಾಡಿದ್ರೆ? ಲಂಚ ತಗೊಂಡ್ ಕೇಡಿಗಳು ಬಿಟ್ಟ ಅಂತ ಕೇಸ್ ಹಾಕ್ಸಿ ಅವ್ನ್ ಸಸ್ಪೆಂಡ್ ಮಾಡ್ಸಿದ್ದೀನಿ. ನಿಮ್ಮಂತ ಸಮಾಜಘಾತ ಹಣಕ್ಕೆ ಕೈ ಚಾಚಿ ಚಾಡಿ ಮಾತ್ರ ಕಿವಿ ಕೊಡೋ ದ್ರೋಹಿಗಳು ಇರೋದಿಲ್ವೇ? ಕೆಟ್ಟ ಹೆಸರು, ಸತ್ಯವಾಗಿ ಸೇವೆ ಮಾಡೋದು ಅವಮಾನ. ಏನ ನಿಮ್ಮ ಅಪ್ಪ ನನ್ನ ತಲೆ ಮೇಲಿರೋ ಅಪವಾದನ ಕಳ್ಕೊಂಡು ಮತ್ತೆ ನನ್ನ ಮರ್ಯಾದೆನ ಕಾಪಾಡ್ಕೊಳ್ಬೇಕು ಅಂತಲೇನೆ ನಿಮ್ಮನ್ನ ಹುಡ್ಕೊಂಡ್ ಬಂದೆ. ಕೆಲಸದಿಂದ ಸಸ್ಪೆಂಡ್ ಆಗಿ ಮಾನ ಮರ್ಯಾದೆ ಕಳ್ಕೊಂಡು ಬೀದಿ ತಿರುಗ್ತಾ ಇದ್ರು, ಇನ್ನೂ ಜೂರತ್ ಬಿಟ್ಟಿಲ್ವಲ್ಲ? ಜೂರತ್ ಬಿಟ್ಟು ಮುಸ್ಕಾಕೊಂಡು ಮೂಲೆಯಲ್ಲಿ ಕುಳಿತುಕೊಳ್ಳುವಂತ ಹೇಡಿದ ವಂಶ ನಾನೇನು ಹುಟ್ಟಿಲ್ಲ. ಸಮಾಜ ದ್ರೋಹಿಗಳನ್ನ ಕೇಡಿಗಳನ್ನ ಹಿಡಿದು ಸತ್ಯನ ಸಾಬೀತ್ ಮಾಡಿ ಜೈಲೊಳಗೆ ತಳ್ಳಕೋತ್ರ ಹುಟ್ಟಿ ಪೊಲೀಸ್ ಕೆಲಸಕ್ಕೆ ಸೇರಿರೋ. ನಿನ್ ಸ್ಮಶಾನ ಯಾತ್ರೆಗೆ ಸಿದ್ಧ ಮಾಡಿದ್ದೀರ ಅಂತ ಮನೇಲಿ ಹೇಳ್ಬಿಟ್ಟು ಬಂದಿದ್ಯಾ? ಇಲ್ಲ, ನಿಮ್ಗಳನ್ನೆಲ್ಲ ಹಿಡಿದು ಪೊಲೀಸ್ನವ್ರಿಗೊಪ್ಸಿ ಕೈಗೆ ಕಬ್ಬಿಣದ ಬಳೆಗಳನ್ನ ತೊಡಿಸಿ ಮೆರವಣಿಗೆ ಮಾಡಿಸೋವಾಗ ಮುಖ ತುಂಬಾ ಉಗುಳಿ ತೊಪ್ಪೆ ನೀರು ಎರ್ಚೋಕೆ ಸಿದ್ಧ ಮಾಡಿಟ್ಟಿರಿ ಅಂತ ಹೇಳಿ ಬಂದಿದ್ದೀನಿ. ಇವನ ಹತ್ರ ಏನ್ ಬೊಗಳ್ತೀರಾ? ಇದು ಬರೀ ಬೊಗಳ ನಾಯಿ, ಕಚ್ಚೋ ನಾಯಿ ಅಲ್ಲ. ಏಯ್! ಅಣ್ಣನ್ಗೆ ಹೇಗಿದೆ ಡಾಕ್ಟರ್? ಪ್ರಾಣಿಕೆನೂ ಅಪಾಯ ಇಲ್ಲಮ್ಮ, ಆದ್ರೆ 2 ಮಂಡಿ ಚಿಪ್ಪು ಒಡೆದು ಚೂರ ಹೋಗಿ. ಏನಾದ್ರೂ ಮಾಡಿ ಡಾಕ್ಟರ್, ಏನಾದ್ರೂ ಮಾಡಿ. ಒಂದೇನಾದ್ರೂ ಮುರಿದಿದ್ರೆ ಪ್ಲಾಸ್ಟರ್ ರಿಪೇರಿ ಮಾಡ್ಬೋದಾಗಿತ್ತಮ್ಮ, ಆದ್ರೆ 2 ಮಂಡಿ ಚಿಪ್ಪು ಒಡೆದು ಚೂರ ಹೋಗಿದೆ. ನೋಡೋಣ, ನಮ್ಮ ಕೈಲ ಪ್ರಯತ್ನ ಮಾಡ. ಲಕ್ಷ್ಮಿ, ನಿನ್ನ ಜೊತೆ ಬಾರಮ್ಮ, 2 ಸ್ಲೀಪಿಂಗ್ ಕೆಲಸ ಕೊಡ್ತೀನಿ, ಅಣ್ಣನಿಗೆ ನುಂಗ್ಸುವಂತೆ.